ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಹೈಕೋರ್ಟ್ ಒಂದು ಬಹಳ ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ಸೌಜನ್ಯಾಳ ಹತ್ಯೆ ಅತ್ಯಾಚಾರ ವಿಷಯದಲ್ಲೇ ಭಾಳಷ್ಟು ವಿಷಯಗಳು ಬೆಳಕಿಗೆ ಬರೆದು ಹೋಗಿದ್ದಾವೆ. ಸರಿಯಾದ ತನಿಖೆ ಆಗಿಲ್ಲ ಅನ್ನೋದು ಪ್ರಬಲವಾದ ವಾದ. ಯಾಕಂದ್ರೆ ಗೋಲ್ಡನ್ ಟೈಮ್ ಅಂತೇನು ಕರಿತೀವಿ, ರೇಪ್ ಆದ ಕ್ಷಣದಿಂದ ಒಂದು 24 ಗಂಟೆಗಳಲ್ಲಿ ಆಯಾ ಸಂದರ್ಭದಲ್ಲಿ ನಡೆದಂಥ ಘಟನೆಗಳನ್ನ, ಅಲ್ಲಿ ಏನೇನು ಸಾಕ್ಷಿಗಳು ಇರ್ತಾವಲ್ಲ ಅವುಗಳನ್ನು ಸರಿಯಾಗಿ ನಮ್ಮ ಎನ್ಕ್ವೈರಿ ಮಾಡುವ ಅಥವಾ ಪೋಸ್ಟ್ ಮಾರ್ಟಮ್ ಮಾಡುವ ಡಾಕ್ಟರ್ಸು ಮಾಡಿಲ್ಲ, ರೆಕಾರ್ಡ್ ಮಾಡಿಲ್ಲ. ಅಷ್ಟಲ್ಲ, ಪಾಪ ಕೂಸಿನ ಈ ಕೂಸು ಅನ್ಬೇಕಾಗ್ತದೆ. ಅದು 16-17 ವಯಸ್ಸಿನ ಹುಡುಗಿ ಸೌಜನ್ಯಾಳ ಒಂದು ಮರ್ಮಾಂಗದಲ್ಲಿ ಸಹಿತ ಮಣ್ಣು ಹಾಕಿ ಅದು ಸಾಕ್ಷಿ ಸಿಗದಂಗೆ ಮಾಡಿದ್ದು, ಇನ್ನೂ ಅನೇಕ ವಿಷಯಗಳು. ಜೊತೆಗೆ ಅಲ್ಲಿ CCTV ಕಿತ್ತು ಹಾಕಿದ್ದು, 1-2 ರೆಕಾರ್ಡ್ ಆಗಿದ್ದಾವೆಲ್ಲ. ಆದ್ರೆ ಅಕ್ವಿಟಲ್ ಕಮಿಷನ್ ನೇಮಿಸೆ ಇದು ಯಾಕಾಯಿತು ಏನು ಅನ್ನೋದನ್ನು ಮಾಡಿ ಅಂತೇಳಿ ಈವನ್ ಸುಪ್ರೀಂ ಕೋರ್ಟದ ಆರ್ಡರ್ ಇದ್ದರೂ ಸಹ, ಹೈಕೋರ್ಟ್ ಸಂಬಂಧಿಸಿದ ಹೈಕೋರ್ಟ್, ಸ್ಪೆಷಲ್ ಹೈಕೋರ್ಟ್ ಹೇಳಿದ್ರೂ ಸಹ ಇದುವರೆಗೆ ಅಕ್ವಿಟಲ್ ಕಮಿಷನ್ ಮಾಡಿಲ್ಲ. ಯಾಕೆ ಅದು ಮಾಡಿ ಅಂತ ಈಗ ನಮ್ಮ ಹೈಕೋರ್ಟ್ ಸಜೆಷನ್ ಮಾಡಿದ, ಡೈರೆಕ್ಷನ್ ಮಾಡಿದ, ನಿರ್ದೇಶನ ಮಾಡಿದ. ಕಾರಣ ಇಷ್ಟ, ಅಲ್ಲೆಲ್ಲ ಸಂಶಯಾಸ್ಪದವಾಗಿ ಇದನ್ನು ಮುಚ್ಚಾಕೋ ಪ್ರಯತ್ನ ಆಗ್ಯದ ಅಂತೇಳಿ ಇದನ್ನು ನಾವು ನಿರಂತರವಾಗಿ ಎಲ್ಲ ಹೇಳ್ತಾ ಬಂದಿದ್ದೀವಿ. ಅನೇಕರೆಲ್ಲ ಹೇಳ್ತಾ ಇದ್ದಾರೆ ನಿತ್ಯ. ಹೌದು, ಸೌಜನ್ಯ ವಿಷಯದಲ್ಲಿ ಅನ್ಯಾಯ ಆಗ್ಯದ, ಅದು ಮಾಡಿದವರು ಯಾರು, ಮತ್ತು ಆ ಅಧಿಕಾರಿಗಳು ಯಾರ್ಯಾರು ಇದ್ದರು, ಪೋಸ್ಟ್ ಮಾರ್ಟಮ್ ಮಾಡಿದ್ದಾಗಿರ್ಬೋದು, ಸಂಬಂಧಿಸಿದಂತಹ ತನಿಖಾಧಿಕಾರಿಗಳಾಗಿರ್ಬೋದು, ಏನು ನಡೀತು, ಏನು ಮಾಡಿದ್ರು ಅವರು, ಯಾಕೆ ಅದನ್ನು ಮಾಡಲಿಲ್ಲ, ರಿಪೋರ್ಟ್ ಯಾಕೆ ಮಾಡಿಲ್ಲ, CCTV ಯಾಕೆ ಅಲ್ಲಿದ್ದು ಎಲ್ಲಿ ಹೋಯಿತು ಅನ್ನುವಂಥ ವಿಚಾರವನ್ನು ಯಾಕೆ ಮಾಡಲಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕೆಲವಷ್ಟು ಜನರ ಮೇಲೆ ಆರೋಪಗಳು ಮಾಡಿದಾಗ